ಶ್ರವಂತಿ ಜೊತೆ ಅವ್ರ ಮದುವೆ ಮಾಡಿಸ್ಬೇಕು ಅನ್ಕೊಂಡ್ರು. ನೀನ್ ಅನಾಥೆ ಅಂದ್ರೆ ಹೇಗಮ್ಮ? ನೀನ್ ನನ್ನ ಮಗಳು ನೀನು. ಹೆತ್ತ ಮಗಳಂತೂ ಅಲ್ಲ ಅಲ್ವಾ ಅಂತಿದ್ದಾರೆ ಅಪ್ಪ. ನನ್ನ ಹೆತ್ತೋರು ನನ್ನನ್ನ ಬಿಟ್ಬಿಟ್ಟು ಹೊರಟೋದ್ರೆ ತಪ್ಪು ನಂದ? ಇಷ್ಟು ವರ್ಷಗಳು ಕಳೆದ್ರೂ ಕೂಡ ಇನ್ನು ನನ್ನ ಹುಟ್ಟಿನ ರಹಸ್ಯ ಶಾಪ ತರ ಕಾಡ್ತಾ ಇದ್ರೆ ಏನ್ ಮಾಡ್ಲಿ ಅಪ್ಪ? ನಾನು ಏನ್ ಮಾಡ್ಲಿ? ಇವಾಗ ನಾನು ವೈದೇಹಿ ಅಂತ ಹೇಳಿದ್ರೆ ಅತ್ತೆ ನನ್ನನ್ನ ಮನೆ ಸೊಸೆಯಾಗಿ ಒಪ್ಕೊಳ್ಳಲ್ಲ, ನನ್ನ ಮಕ್ಕಳನ್ನು ಅವ್ರ ಮೊಮ್ಮಕ್ಕಳು ಅಂತ ಒಪ್ಕೊಳ್ಳಲ್ಲ. ಆಗ ಅವ್ರು ಮಾತ್ರ ಹೇಗೆ ಸಂತೋಷವಾಗಿರಕ್ಕಾಗತ್ತಪ್ಪ? ಅದಕ್ಕೆ ನಮ್ಮಪ್ಪ ಅಮ್ಮ ಯಾರು ಅಂತ ತಿಳ್ಕೊಂಡು ನಾನು ಅನಾಥೆ ಅಲ್ಲ ಅಂತ ನಿರೂಪಿಸಿದ ಮೇಲೇನೆ ನಾನೇ ವೈದೇಹಿ ಅಂತ ಅವ್ರಿಗೆ ಹೇಳ್ತೀನಿ. ಅದಾಗುವಂತ ಕೆಲ್ಸನಾ? ಚಿಕ್ಕ ವಯಸ್ಸಲ್ಲೇ ನಿನ್ನ ದೇವಸ್ಥಾನದಲ್ಲಿ ಬಿಟ್ಟು ಹೋದ ನಿನ್ ತಂದೆ ತಾಯಿ ಯಾರು ಅಂತ ಹೇಗ್ ಕಂಡಿಡಿತ್ಯಾ? ಎಲ್ಲಿದ್ದಾರೆ ಏನು ಅಂತ ಹೇಗ್ ತಿಳ್ಕೊತ್ಯಾ? ತಿಳ್ಕೊತೀನಿ. ನನ್ನ ಹುಟ್ಟಿಗಾಗ್ಲಿ ನನ್ನನ್ನೀಗ ಸಾಯಿಸ್ಬೇಕು ಅಂತ ನೋಡ್ತಿರೋ ಎರಡಕ್ಕೂ ಸಂಬಂಧ ಇದೆ ಅಂತ, ಅದಕ್ಕೂ ಶ್ರವಂತಿಗೂ ಸಂಬಂಧ ಇದೆ ಅಂತ ಈಗ ಗೊತ್ತಾಗಿದೆ. ನಿಧಾನವಾಗಿ ಎಲ್ಲ ಅವಳ ಹತ್ರ ತಿಳ್ಕೊತೀನಿ. ಶ್ರವಂತಿಗೆ ಸಂಬಂಧ ಇದೆಯಾ? ಆಗ ವೈದೇಹಿನ ಸಾಯಿಸ್ಬೇಕು ಅಂತ ನೋಡಿದ್ದು, ಈಗ ಜಾನಕಿ ಆಗಿರೋ ನನ್ನನ್ನ ಸಾಯಿಸ್ಬೇಕು ಅಂತ ನೋಡಿದ್ದು ಕೂಡ ಶ್ರವಂತಿನೇ. ಇದನ್ನೆಲ್ಲ ಶ್ರವಂತಿ ಮಾಡ್ತಿರೋದಾ? ಮತ್ತ್ಯಾಕೆ ನಿನ್ ಮನೆಯವ್ರಿಗೆ ಹೇಳಲಿಲ್ಲ? ಅವಳು ನೀನು ಹೆದರ್ತಾ ಇದೆಯಾ? ಹೇಳೋಣ ನಡಿ, ಎಲ್ಲ ಸಮಸ್ಯೆನೂ ಬಗೆಹರಿಲಿ. ಬೇಡ ಅಪ್ಪ, ಆಗಲ್ಲ ಅಪ್ಪ. ನನ್ನ ತಂದೆ ತಾಯಿ ಯಾರು ಅಂತ ತಿಳ್ಕೊಳ್ಳೋವರೆಗೂ ನನ್ನ ಸಮಸ್ಯೆಗಳಿಗೆ ಪರಿಹಾರ ಸಿಗಲ್ಲ. ಅದನ್ನ ಹೇಳಕ್ಕಾಗೋದು ಶ್ರವಂತಿಯಿಂದ ಮಾತ್ರನೇ. ಅದಕ್ಕೆ ನನ್ನನ್ನು ಸಾಯಿಸ್ಬೇಕು ಅಂತ ನೋಡಿದ್ರು ಶ್ರವಂತಿ ಬಗ್ಗೆ ನಾನು ಹೇಳಲಿಲ್ಲ. ನನಗೆ ನಿಜ ಗೊತ್ತಾಗೋವರೆಗೂ ಸಮಾಧಾನವಾಗಿರಿಯಪ್ಪ. ಅದಾದ್ಮೇಲೆ ನಾನೇ ಅವಳಿಗೊಂದು ಗತಿ ಕಾಣಿಸ್ತೀನಿ. ಹುಷಾರಮ್ಮ, ಈಗಾಗಲೇ ನಿನ್ನ ಕೊಲ್ಲಬೇಕು ಅಂತ 2 ಸಲ ಪ್ರಯತ್ನ ಪಟ್ಟಿದ್ದಾರೆ. ಈಗ ಹುಷಾರಾಗಿರ್ಬೇಕಾಗಿರೋದು ನಾವಲ್ಲ ಅಪ್ಪ, ಆ ಶ್ರವಂತಿ. ಅವಳ ಕತೆನ ನಾನು ನೋಡ್ಕೋತೀನಿ ಬಿಡಿ. ನೀವು ಮಾತ್ರ ಈ ನಿಜನ ಯಾರ ಹತ್ರನೂ ಹೇಳಕ್ ಹೋಗ್ಬೇಡಿ ಪ್ಲೀಸ್ ಅಪ್ಪ. ಪಾಪ ವೈದೇಹಿಗೆ ಶ್ರವಂತಿ ಏನ್ ಮಾಡ್ತಾಳೋ? ಬೇಗ ತಪ್ಪಿಸ್ಕೊಂಡು ವೈದೇಹಿನ ಕಾಪಾಡಬೇಕು. ಆದ್ರೆ ಹೇಗ್ ಕಾಪಾಡೋದು? ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೇಕಾದ್ರೆ 100 ಐಡಿಯಾಗಳು ಬರುತ್ತೆ. ನಾನ್ ತಪ್ಪಿಸ್ಕೊಳ್ಳೋದಕ್ಕೆ 1 ಐಡಿಯಾನೂ ಬರ್ತಿಲ್ವಲ್ಲ. ನಿನ್ನ ಕೈ ಮುಗಿತೀನಿ, ನನಗೆ ಹಿಂಸೆ ಮಾಡಬೇಡ್ವೆ. ಇದ್ದಕ್ಕಿದ್ದಂಗೆ ಅಷ್ಟು ದುಡ್ಡು ಕೇಳಿದ್ರೆ ನನಗೆ ಕೊಡಕ್ಕಾಗಲ್ಲ. ಆದ್ರೂ ಈಗ ಈ ಫಂಕ್ಷನ್ ಎಲ್ಲ ಮಾಡಲಿಲ್ಲ ಅಂದ್ರೆ ಯಾರು ಏನೂ ಅನ್ನಲ್ಲ. ಏನೋ ಒಂದು 10 ಜನನ ಕರೆದ್ಬಿಟ್ಟು ಸಿಂಪಲ್ ಆಗಿ ಊಟ ಹಾಕ್ಸಿದ್ರೆ ಮುಗ್ದೋಗುತ್ತಲ್ಲ. ಏಯ್, ಹೇಳಿದ ಅರ್ಥ ಆಗ್ತಿಲ್ವಾ? ಇದೇ ಫೈನಲ್ ಅಷ್ಟೇ, ಮತ್ತೆ ಮಾತಾಡಬೇಡ. ಛೇ,
ಸರ್ ಸರ್ ಹಾ ಏನಾಯ್ತು? ಏನ್ ಸರ್ ಯಾವುದೋ ಟೆನ್ಷನಲ್ಲಿರೋ ಹಾಗಿದ್ದೀರಾ? ಏನಿಲ್ಲ ಬಿಡು. ಅಷ್ಟೊಂದು ಟೆನ್ಷನ್ನಲ್ಲಿದ್ದು ಏನೂ ಇಲ್ಲ ಅಂತಿದ್ದೀರಲ್ಲ ಸರ್, ವಿಷಯ ಏನು ಅಂತ ಹೇಳಿ. ಏಯ್ ನಿನಗೆ ಯಾಕೆ ಈ ತಲೆ ಹರಟೆಯಿಂದನೇ ಹೊರಗೆ ಆರಾಮಾಗಿರ್ಬೇಕಾದವಳು ಇಲ್ಲಿ ಬಂದು ಸಿಕ್ಕಾಕೊಂಡಿದ್ಯಾ? ಇಷ್ಟಾದ್ರೂ ಬುದ್ಧಿ ಬಂದಿಲ್ವಾ? ನಿನ್ ಪರಿಸ್ಥಿತಿ ಬಗ್ಗೆ ನೀ ಯೋಚನೆ ಮಾಡೋದ್ ಬಿಟ್ಟು ಇನ್ನೊಬ್ಬರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತೀಯಾ? ಏಯ್ ನನಗೆ ಯಾಕೆ ಅನ್ಬೇಕಾದ್ರೆ ನನಗೆ ಗೊತ್ತಿಲ್ಲದೆ ಎಲ್ಲೋ ದೂರದಲ್ಲಿ ಹೋಗಿ ಮಾತಾಡ್ಬೇಕಿತ್ತು. ಅದನ್ ಬಿಟ್ಟು ಹೀಗ ಅರ್ಧಂಬರ್ಧ ಕೇಳ್ಸೋಂಗ್ ಮಾತಾಡಿ ನನ್ ಮೇಲೆ ರೇಗಾಡಿದ್ರೆ ಏನರ್ಥ? ಪೂರ್ತಿ ತಿಳ್ಕೊಳ್ಳಿಲ್ಲ ಅಂದ್ರೆ ಎಷ್ಟ್ ಟೆನ್ಷನ್ ಆಗುತ್ತೆ ಅಂತ ನಿನ್ಗೇನ್ ಗೊತ್ತು? ಆದ್ರೂ ಹೇಳಿದ್ರೆ ಏನಾಗ್ಬಿಡುತ್ತೆ? ನನ್ ಕೈಲಾದ್ರೆ ಸಹಾಯ ಮಾಡ್ತೀನಲ್ಲ. ಏಯ್ ಏನ್ ಸಹಾಯ ಮಾಡ್ತೀಯ ನೀನು? ನನ್ ಪ್ರಾಬ್ಲಮ್ ಏನು ಅಂತ ಗೊತ್ತಾ ನಿನಗೆ? ನನ್ ತಂಗಿಗೆ ಮದುವೆ ಮಾಡ್ಬೇಕು, ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತಾಳೆ ನನ್ನ ಹೆಂಡತಿ. ಕೇವಲ ಸ್ಟೇಟ್ ಡೆಕೋರೇಷನ್ಗೆ 3 ಲಕ್ಷ ಕೇಳ್ತಿದ್ದಾರೆ ಗೊತ್ತಾ? ಇನ್ನು ಕ್ಯಾಟ್ರಿಂಗಿಗೂ 3 ಲಕ್ಷ, ಇದಲ್ದೆ ಸಣ್ಣ ಪುಟ್ಟ ಖರ್ಚುಗಳು. ಅಷ್ಟೆಲ್ಲ ಇಲ್ಲ ಅಂದ್ರೆ ನನ್ನ ಹೆಂಡತಿ ಒಪ್ತಿಲ್ಲ. ಇದಕ್ಕೆಲ್ಲ ಅಷ್ಟೇ ಖರ್ಚು ಮಾಡ್ಬೇಕು? ಈ ಹೂ ಡೆಕೋರೇಷನ್ ಎಲ್ಲ ಬಿಟ್ಟು ಸಿಂಪಲ್ ಆಗಿ ಬಾಳೆಕಂಬ ಮಾವಿನ ಸೊಪ್ಪು ಖರ್ಚು 10,000ದಲ್ಲಿ ಮುಗ್ದೋಗುತ್ತೆ. ಕ್ಯಾಟ್ರಿಂಗ್ ಯಾಕೆ? ನಿಮ್ ಕಡೆಯಿಂದ 10 ಜನ ದೊಡ್ಡವ್ರನ್ನ ಕರ್ಸು, ನೀಟಾಗಿ ಅವ್ರ ಕೈಲಿ ಅಡ್ಗೆ ಮಾಡ್ಸು. ಅಡ್ಗೆಲ್ ಮನೆ ರುಚಿನೂ ಇರುತ್ತೆ, ನಿನ್ ಹೆಂಡತಿ ಆಸೆನೂ ತೀರುತ್ತೆ. ಕಮ್ಮಿ ಖರ್ಚಲ್ಲೇ ಎಲ್ಲ ಮುಗ್ದೋಗುತ್ತೆ, ಇನ್ನೂ ಗ್ರ್ಯಾಂಡ್ ಆಗಿ. ಐಡಿಯಾ ಚೆನ್ನಾಗಿದೆ, ನೀ ಹೇಳ್ದಾಗೆ ಮಾಡ್ತೀನಿ. ಅಲ್ಲ, ಇಷ್ಟೆಲ್ಲ ಬುದ್ಧಿ ಇಟ್ಕೊಂಡು ನಿನ್ ಪಾಡಿಗೆ ನೀನ್ ಇರೋದ್ ಬಿಟ್ಟು ಇಲ್ಲಿ ಯಾಕೆ ಬಂದು ಸಿಕ್ಕಾಕೊಂಡಿದ್ಯಾ? ಏನ್ ಮಾಡ್ಲಿ ಹೇಳಿ ಸರ್, ಏನೋ ನನ್ ಕ್ಯೂರಿಯಾಸಿಟಿಯಿಂದ ಸಿಕ್ಕಾಕೊಂಡೆ. ಆದ್ರೂ ಈಗ ಅದ್ರಿಂದ ನಿನಗ್ ಒಳ್ಳೇದೇ ಆಯ್ತಲ್ವಾ? ನನ್ ಕತೆ ಬೇರೆ, ನನ್ ಮೇಡಮ್ ಕತೆ ಬೇರೆ. ನೀನ್ ತಿಳ್ಕೊಂಡಿರೋದು ಸಾಮಾನ್ಯ ವಿಷಯ ಅಲ್ಲ. ಇಷ್ಟೊಂದ್ ಪ್ರಾಬ್ಲಮ್ ಆಗುತ್ತೆ ಅಂತ ನನಗ್ ಗೊತ್ತಿರ್ಲಿಲ್ಲ. ನನಗ್ ಗೊತ್ತಿರೋದು ನಾನ್ ಯಾರಿಗೂ ಹೇಳಲ್ಲ. ನನ್ನಿಂದ ಯಾವ ಪ್ರಾಬ್ಲಮೂ ಆಗಲ್ಲ. ನನಗ್ ಸ್ವಲ್ಪ ಹೆಲ್ಪ್ ಮಾಡ್ಬೋದಲ್ವಾ? ಬೇಕಾದ್ರೆ ನಿಮ್ ತಂಗಿ ಮದ್ವೆ ಇವೆಂಟು ನಾನೇ ಮಾಡ್ಕೊಡ್ತೀನಿ. ಅದಾದ್ಮೇಲೆ ನಮ್ ಮೇಡಮ್ಮು ನನ್ನ ಅಂತ್ಯ ಸಂಸ್ಕಾರ ಮಾಡ್ತಾರೆ. ನೀನ್ ಎಷ್ಟೇ ಹೆಲ್ಪ್ ಮಾಡಿದ್ರು ನಿನ್ನನ್ ಮಾತ್ರ ಬಿಡೋಕ್ಕಾಗಲ್ಲ. ಹೋಗೋ ಕೂತ್ಕೋ. ಅಯ್ಯೋ ಸರ್ ನಿಂತ್ಕೊಳ್ಳಿ. ಇವನ್ನ ಹೇಗಾದ್ರೂ ಮಾಡಿ ನನ್ ಕಡೆಗೆ ತಂದ್ಕೊಂಡು ಇಲ್ಲಿಂದ ಹೊರಗೆ ಹೋಗ್ಬೇಕು. ಮ್ಯಾಗಿ ತಪ್ಪಿಸ್ಕೊಂಡ್ಲು ಅಂತ ಎಷ್ಟು ಸಿಂಪಲ್ ಆಗಿ ಹೇಳ್ಬಿಟ್ರು. ಅವಳೇನಾದ್ರೂ ಇಲ್ಲಿಗೆ ಬಂದು ಅವಳು ಎಲ್ಲ ಹೇಳ್ಬಿಟ್ರೆ ಅವಳನ್ನ ಹೇಗ್ ನಾನು ಮ್ಯಾನೇಜ್ ಮಾಡೋದು? ಅಷ್ಟಕ್ಕೂ ಅಮ್ಮ ಏನಾದ್ರೂ ಮಾಡ್ತಿದಾರಾ? ಅಬ್ಬಾ, ಇಲ್ಲಿ ನಾನು ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ರೆ ಫೋನೇ ಎತ್ತುತ್ತಿಲ್ವಲ್ಲ. ಏನು ಯಾರು ಫೋನ್ ತೆಗಿತಾ ಇಲ್ಲ ಅಂತ ತುಂಬಾ ಟೆನ್ಷನ್ ಮಾಡ್ಕೋತಿದ್ಯಾ? ಏನ್ ಸಮಾಚಾರ? ನಿನ್ಗದ್ ಬೇಕಾಗಿಲ್ಲ. ಏಯ್ ಏಯ್ ಬಿಡು. ಏಯ್ ಬಿಡೆ, ಕೈ ಬಿಡೆ, ಬಿಡು. ಬಿಟ್ಟೆ ಇದೀನೆ, ಇವಾಗ ಸಿಕ್ಕಾಕೊಂಡಿದ್ಯಾ? ಯಾರಿಗೆ ಫೋನ್ ಮಾಡ್ತಾ ಇದ್ದೆ? ನಿನ್ಗದ್ ಬೇಕಾಗಿಲ್ಲ ಅಂದೆ ತಾನೆ, ಕೈ ಬಿಡು. ನನಗೆ ಯಾಕೆ ಬೇಕಾಗಿಲ್ಲ? ಮತ್ತೆ ನನ್ನ ಸಾಯಿಸೋದಕ್ಕೆ ಅಂತ ಪ್ಲಾನ್ ಮಾಡ್ತಾ ಇದ್ಯಾ? ಬಿಡು. ಏಯ್ ನನ್ ಫೋನ್ ಕೊಡೆ. ತೋರ್ಸೆ. ಕೊಡು. ಏಯ್ ನನ್ ಫೋನ್ ಕೊಡು. ಫೋನ್ ಕೊಡೆ. ಏಯ್ ಲಾಗ್ ಓಪನ್ ಮಾಡು. ಯಾರ ಜೊತೆ ಮಾತಾಡ್ತಾ ಇದ್ದೆ, ಯಾರ ಜೊತೆ ಏನ್ ಪ್ಲಾನ್ ಮಾಡ್ತಿದ್ದೆ ಅಂತ ಇವತ್ ನನಗ್ ಗೊತ್ತಾಗ್ಬೇಕು. ಲಾಕ್ ಓಪನ್ ಮಾಡು. ಫೋನ್ ಕೊಡು. ಫೋನ್ ಕೊಡು. ಕೊಡು. ಅಲ್ಲ, ಯಾರೇ ನೀನು? ಯಾರಿದಾರ್ ನಿನ್ ಹಿಂದೆ? ವೈದೇಹಿನೇನೋ ಸಾಯಿಸ್ದೆ, ನನ್ನನ್ನು ಸಾಯಿಸ್ಬೇಕು ಅಂತ ನೋಡ್ದೆ. ಇನ್ನು ಏನೇ ಪ್ಲಾನ್ ಮಾಡ್ತಿದ್ಯಾ? ನೀನ್ ಯಾರ ಜೊತೆ ಮಾತಾಡ್ತಾ ಇದೀಯ ಅನ್ನೋದು ಗೊತ್ತಾದ್ರೆ ನಿನ್ ಬಂಡವಾಳ ಎಲ್ಲ ಬಯಲಾಗಿ ಹೋಗುತ್ತೆ. ಯಾರೇ ನೀನು?
ಯಾರೇ ಈ ಮಾಮ್? ಫೋನ್ ಎತ್ಬೇಡ, ನನ್ ಫೋನ್ ಕೊಡು. ಅಂದ್ರೆ ನಿಮ್ಮಮ್ಮ. ಅಂದ್ರೆ ಅಮ್ಮ ಮಗಳು ಸೇರಿ ಈ ನಾಟಕ ಆಡ್ತಾ ಇದ್ದೀರಾ? ಮುಗಿಸ್ತೀನಿ, ನಿನ್ ಕತೆನೂ ಮುಗಿಸ್ತೀನಿ, ನಿಮ್ಮಮ್ಮನ ಕತೆನೂ ಮುಗಿಸ್ತೀನಿ. ಬೇಡ, ನನ್ ಫೋನ್ ಕೊಡು. ನಾಟಕ ಆಡ್ತಾ ಇದ್ದೀರಾ ನೀವು? ನಿನ್ ಕತೆ ನಿಮ್ಮಮ್ಮನ ಕತೆ ಮುಗಿಸ್ತೀನಿ. ಬೇಡ. ಹಲೋ ಬೇಬಿ, ಹೇಳು ಬೇಬಿ. ಹಲೋ ಬೇಬಿ. ಫೋನ್ ಯಾಕೆ ಒಡೆದು ಹಾಕ್ದೆ? ಬೇಬಿ ಅಂತಿದ್ರು ಅಂದ್ರೆ ಅವ್ರು ನಿಮ್ಮಮ್ಮನೇ. ನಿಮ್ಮಮ್ಮನ ಜೊತೆನೆ ಮಾತಾಡ್ತಾ ಇದ್ದೆ ಅಲ್ವಾ? ಇದೆಲ್ಲ ನಿನ್ ಪ್ಲಾನಾ ನಿಮ್ಮಮ್ಮನ ಪ್ಲಾನಾ? ಬಾಯ್ ಬಿಡು. ಅಷ್ಟಕ್ಕೂ ವೈದೇಹಿನ್ ಸಾಯಿಸ್ಬೇಕು ಅಂತ ಯಾಕೆ ಅನ್ಕೊಂಡ್ರಿ? ವೈದೇಹಿ ಹುಟ್ಟಿಗೂ ಅವಳನ್ನ ಸಾಯಿಸ್ಬೇಕು ಅನ್ಕೊಂಡಿರೋದಕ್ಕೆ ಏನ್ ಸಂಬಂಧ? ಹೇಳು. ವೈದೇಹಿ ಅಪ್ಪ ಅಮ್ಮ ಯಾರು? ನನ್ಗೇನು ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ, ಮತ್ತೆ ಯಾಕೆ ಕೇಳ್ತಾ ಇದ್ಯಾ? ಏನು ಗೊತ್ತಿಲ್ಲ ಅಂದ್ರೆ ಏನು? ವೈದೇಹಿನ ಸಾಯಿಸಿದ್ದು ನೀನೇ ಅಂತ ನನ್ನ ಹತ್ರ ಹೇಳ್ದೆ ತಾನೆ? ಏನು? ವೈದೇಹಿನ ಸಾಯಿಸಿದ ಶ್ರವಂತಿನ? ಅಕ್ಕ 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 ನೋಡಕ್ಕ, ಟಾರ್ಚರ್ ಕೊಡ್ತಾ ಇದ್ದಾಳೆ. ಇವಳನ್ನ ನಾನು ಸಾಯ್ಸಕ್ ಹೋಗಿದ್ನಂತೆ. ಅದ್ರ ಜೊತೆಗೆ ವೈದೇಹಿನ ನಾನೇ ಸಾಯಿಸಿದ್ನಂತೆ. ನಾನಿನ್ನು ಹೊರಗೆ ಕಳ್ಸೋದಿಕ್ಕೆ ಇವಳು ಏನೇನ್ ಮಾಡ್ತಿದ್ದಾಳೆ ಅಂತ ನೋಡಿ ಅಕ್ಕ. ನಿಜನಾ? ಹಾಗಾದ್ರೆ ಈ ವಿಷಯನ ನೀನ್ ಆವತ್ತೇ ಯಾಕೆ ಹೇಳಲಿಲ್ಲ? ಇವಳು ಹೇಳಲ್ಲ ಅಕ್ಕ. ಯಾಕೆ ಅಂದ್ರೆ ಅದ್ ನಿಜ ಅಲ್ವಲ್ಲ. ಸುಳ್ಳು ಹೇಳಿ ಎಲ್ಲ ನಾನೇ ಮಾಡ್ದೆ ಅಂತ ಇಲ್ಲಿಂದ ಕಳ್ಸಕ್ಕೆ ಟ್ರೈ ಮಾಡ್ತಿದ್ದಾಳಕ್ಕ. ನಾನ್ ಹೊರ ಕಳ್ಸೋ ಅವಶ್ಯಕತೆ ಇಲ್ಲ. ಪಾಪ ಹೆಚ್ಚಾದ್ರೆ ಅದೇ ಅವಳನ್ನ ಆಚೆ ಕಳ್ಸತ್ತೆ. ಥ್ಯಾಂಕ್ಸ್ ಅಕ್ಕ, ನೀವ್ ಬಂದ್ ನನ್ನ ಕಾಪಾಡಿದ್ರಿ. ನೀನ್ಯಾಕ್ ಜಾನಕಿ ನೋಡಿ ಅಷ್ಟೊಂದು ಹೆದರ್ಕೋತಿದ್ಯಾ? ನಿಜವಾಗ್ಲೂ ಜಾನಕಿ ನೀನೇ ಸಾಯ್ಸಕ್ ಟ್ರೈ ಮಾಡಿದ್ಯಾ ಏನೋ? ಏನಕ್ಕ, ನೀನು ನನ್ ಮೇಲೆ ಅನುಮಾನ ಪಡ್ತಿದ್ಯಾ? ನಾನು ಎಷ್ಟು ಅಮಾಯಕಿ ಅಂತ ನಿಂಗೆ ಗೊತ್ತಲ್ವಾ? ಓಂ ನಮ ಶಿವಾಯ, 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 ಓಂ ನಮ ಶಿವಾಯ. ನೀನು, ನಾನು ಮತ್ತೆ ಈ ವಾಲಿ ನಾವ್ ಇನೋಸೆನ್ಸ್ ಅಂತ ನಾವೇ ಅನ್ಕೋಬೇಕು ಅಲ್ವಾ ವಾಲಿ? ನಿಗ್ರಹ 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 ನಿಗ್ರಹ. ಹೌದಕ್ಕ, ನಾನು ಎಷ್ಟು ಇನ್ನೋಸೆಂಟ್ ಅಂತ ಇವ್ರಿಗೆ ಚೆನ್ನಾಗಿ ಗೊತ್ತು. ಹೋಗ್ ಬರ್ತೀನಿ ವಾಲಿ. ಶ್ರವಂತಿ, ಊರ್ಮಿಳಾ, ಅಯ್ಯೋ ಹೊಟ್ಟೋದ್ರಲ್ಲ. ಅಯ್ಯೋ ಶಿವ, ಇಬ್ರ ಬಗ್ಗೆ ಏನೆಲ್ಲ ಅನ್ಕೊಂಡಿದ್ದೆ, ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ. ಆದ್ರೆ ಈ ದೀಕ್ಷೆಯಿಂದಾಗಿ ಏನೂ ಮಾಡಕ್ಕಾಗ್ತಿಲ್ಲ. ಒಂದ್ಸರಿ ದೀಕ್ಷೆ ಮುಗ್ದೋಗ್ಲಿ, ಆಗ ನಾನು ಶಿವ ನಂಗೆ ಯಾಕೆ ಈ ತರ ಯೋಚನೆ ಬರ್ತಿದೆ? ಅಪಚಾರ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹುಷಾರಮ್ಮ, ನಾನಿನ್ ಬರ್ತೀನಿ.
ನೀವ್ ಯಾವಾಗ ಬಂದ್ರಿ? ಸ್ವಲ್ಪ ಹೊತ್ತಾಯ್ತು ಬೇಗ್ರೆ. ಅಳಿಯಂದರು ಮಗಳು ಅದೇ ಜಾನಕಿ ಹೇಗಿದ್ದಾಳೆ ಅಂತ ನೋಡ್ಕೊಂಡು ಹೋಗಕ್ ಬಂದೆ. ನಾನೇ ನಿಮ್ಮನ್ ಕರೆದು ಮಾತಾಡೋಣ ಅನ್ಕೊಂಡಿದ್ದೆ, ಅಷ್ಟ್ರಲ್ಲಿ ನೀವೇ ಬಂದ್ರಿ. ದೇವಾಂಶ್ ಹತ್ರ ಮಾತಾಡಿದ್ರಾ? ಇಲ್ಲಮ್ಮ, ಹೊರಗೋಗಿದ್ದಾರಂತ ಹೇಳಿದ್ರು. ಬಂದ್ಬಿಡ್ತಾನೆ ಅಣ್ಣ. ಅವನ್ ಬಂದ್ಮೇಲೆ ಒಂದ್ಸಲ ನೀವೇ ಅವನ ಜೊತೆ ಮಾತಾಡಿ. ಯಾವ ವಿಷಯವಾಗಿ? ವೈದೇಹಿ ಬಗ್ಗೆ. ಓಂ ನಮಃ ಶಿವಾಯ. ನಿಮಗೆ ವಿಷಯ ಗೊತ್ತಿರುತ್ತೆ ಅಲ್ವಾ? ಈಗ ವೈದೇಹಿ ನಮ್ ಜೊತೆಗಿಲ್ಲ. ಪೊಲೀಸ್ ಇನ್ಸ್ಪೆಕ್ಟರ್ ಮನೆಗ್ ಬಂದು ವಿಷಯ ತಿಳಿಸಿದ್ರು. ಜಾನಕಿ ಅಣ್ಣ, ನಮ್ಮೂರ್ ನಮ್ ಜೊತೆಗಿಲ್ಲ ಅಂದ್ರೆ ಅದನ್ನ ಅರ್ಗಿಸ್ಕೊಳ್ಳೋದು ಕಷ್ಟ ಆಗತ್ತೆ. ಆದ್ರೆ ಇಲ್ದೇ ಇರೋರ್ನ ಇದಾರೆ ಅಂತ ಅನ್ಕೊಳ್ಳೋದನ್ನ ಅರ್ಗಿಸ್ಕೊಳ್ಳೋದು ಇನ್ನೂ ಕಷ್ಟ. ಸದ್ಯಕ್ಕೆ ನನ್ ಮಗನ್ ಪರಿಸ್ಥಿತಿ ಅದೇ. ವೈದೇಹಿ ಇಲ್ಲ ಅನ್ನೋ ವಿಷಯನ ಅವನಿಗೆ ಅರ್ಥ ಆಗೋ ರೀತಿನಲ್ಲಿ ಹೇಳಿ ಅಣ್ಣ. ಅದ್ ಹೇಗೆ ಹೇಳಕ್ಕಾಗತ್ತೆ ಕೌಸಲ್ಯ? ಪೊಲೀಸರು ಹೇಳಿದ ಮಾತ್ರಕ್ಕೆ ನಿಜ ಅನ್ಕೊಂಡ್ರೆ ಹೇಗೆ? ದೇವಾಂಶ್ ಹೇಳ್ತಿರೋದು ನಿಜ ಇರಬಹುದು, ವೈದೇಹಿ ಬದುಕಿರಬಹುದು. ಸಾಕತ್ತೆ, ಸಾಕ್ ಮಾಡಿ ಅತ್ತೆ. ಸಾಕು. ಹೀಗೆ ಸುಮ್ಮನೆ ಏನನ್ನೋ ಅಂದ್ಕೊಂಡು ಎಲ್ರೂ ಅವನ್ ತಲೆ ಕೆಡಿಸ್ತಾ ಇದ್ದೀರಾ. ಊಹೆಲಲ್ಲ ಅತ್ತೆ, ವಾಸ್ತವದಲ್ಲಿ ಬದುಕ್ಬೇಕು. ಅಲ್ಲಿ ನೋಡಿ, ಅವನೇ ಬಂದ. ಬಾ ಕಂದ, ಬಾ. ಹೇಳಿ ಅಣ್ಣ. ನಾವ್ ಹೇಳಿದ್ರೆ ವೈದೇಹಿ ಮೇಲಿನ ದ್ವೇಷಕ್ಕೆ ಹೇಳ್ತೀವಿ ಅನ್ಕೋತಾನೆ. ನಿಮ್ ಮಗಳಲ್ವಾ, ಅವಳ ಬಗ್ಗೆ ನೀವ್ ಹೇಳಿದ್ರೆ ನಂಬ್ತಾನೆ. ದಯವಿಟ್ಟು ಹೇಳಿ. ಏನಾಯ್ತಮ್ಮ? ವೈದೇಹಿ ಬಗ್ಗೆನೇ ದೇವಾಂಶ್. ಅವಳು ಸತ್ತೋದ್ಲು ಅಂತ ನಾವು ಹೇಳಿದ್ರು ನೀನದನ್ನ ನಂಬ್ತಿಲ್ಲ ಅಲ್ವಾ? ನಿಮ್ ಮಾವ ಹೇಳಿದ್ರೇನಾದ್ರೂ ನಿನಗೆ ಅರ್ಥ ಆಗುತ್ತೆ ಅಂತ. ಅಷ್ಟಕ್ಕೂ ಏನ್ ಅನ್ಕೋತಾ ಇದ್ದೀರಾ ನೀವೆಲ್ಲ? ಎಷ್ಟು ಹೇಳಿದ್ರು ನಿಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ವಾ? ಮತ್ತೆ ಈ ವಿಚಾರದ ಬಗ್ಗೆ ಮನೇಲಿ ಮಾತಾಡಬಾರ್ದು ಅಂತ ಹೇಳಿದ್ದೆ ಅಲ್ವಾ? ಮಾವ, ಇವ್ರು ಏನೋ ಹೇಳಿದ್ದಕ್ಕೆ ನೀವ್ ಯಾಕೆ ಬಂದ್ರಿ ಮಾವ? ವೈದೇಹಿ ಬದುಕಿಲ್ಲ ಅಂದ್ರೆ ಅದು ನೀವು ನಂಬ್ತೀರಾ? ನಂಬ್ತಾರೆ ಕಣೋ. ನೀನೊಬ್ಬನ್ನ ಬಿಟ್ಟು ಬೇರೆ ಯಾರಿಗೆ ಹೇಳಿದ್ರು ಅದನ್ನ ನಂಬ್ತಾರೆ ಕಣೋ. ಹೋಗ್ಲಿ, ನಂಬೋದ್ ಬೇಡ. ಅದರಿಂದ ನಷ್ಟ ಏನು ಅನ್ಕೊಂಡ್ರೆ ಹೊತ್ತಲ್ಲದು ಹೊತ್ತಲ್ಲಿ ವೈದೇಹಿ ವೈದೇಹಿ ಅಂತ ಬೀದಿ ಸುತ್ತುತ್ತಿದ್ಯಾ. ಹುಚ್ಚಾಗೋಗ್ತೀನೋ ಅಂತ ಭಯ ಆಗ್ತಿದೆ ಕಣೋ. ವೈದೇಹಿ ಇಲ್ಲ ಅನ್ನೋ ವಿಷಯನ ನೀನು ಒಪ್ಕೊಳ್ಳೇಬೇಕು. ಅಲ್ಲಿವರೆಗೂ ನಮಗ್ ಮನಶಾಂತಿ ಇಲ್ಲ. ನಿಮ್ ಮನಶಾಂತಿಗೋಸ್ಕರ ಬದುಕಿರೋರ್ನ ಇಲ್ಲ ಅಂತ ಹೇಳೋದು ತಪ್ಪಮ್ಮ.